ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 125ನೆಯ ಅಧ್ಯಾಯವಾದ ಮಾಯಾಚಕ್ರ, ಭೂದೇವಿಯು ಮಾಯಾ ಸ್ವರೂಪವನ್ನು ತಿಳಿಸಬೇಕೆಂದು ಶ್ರೀ ವರಾಹನನ್ನು ಪ್ರಾರ್ಥಿಸಿದುದು, ಮಾಯೆಯ ಶಕ್ತಿವ್ಯಾಪನೆ ಮತ್ತು ಕಾರ್ಯಗಳು, ವಿಷ್ಣು ಮಾಯೆಯನ್ನು ತಿಳಿಯುವ ಆಸೆಯಿಂದ ಬೇಡಿತಿಯ ಜನ್ಮವನ್ನು ಪಡೆದವನಂತಾದ ಸೋಮಶರ್ಮನೆಂಬ ಮುನಿಯ ಚಿತ್ರ ಚರಿತ್ರೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಶ್ಲಾಘ್ಯವ್ರತೆಯಾದ ಭೂದೇವಿಯು 6 ಋತುಗಳಲ್ಲೂ ಮಾಡಬೇಕಾದ ಕರ್ಮಗಳನ್ನು ಕೇಳಿ ಮತ್ತೆ ನಾರಾಯಣ ದೇವನನ್ನು ಕುರಿತು ನುಡಿದಳು. ಮಾಧವ, ನೀನು ನನಗೆ ಹೇಳಿದ ಲೋಕ ಪ್ರಸಿದ್ಧಗಳು, ಮಂಗಳಕರಗಳು, ಪವಿತ್ರಗಳೂ ಆದ ಹೂಗಳೇ ಮೊದಲಾದವು ಮನಸ್ಸನ್ನು ಬಹಳವಾಗಿ ಸಂತೋಷಪಡಿಸುತ್ತವೆ. ನಿನ್ನ ಬಾಯಿಂದ ಈ ಕರ್ಮಗಳನ್ನು ಕೇಳಿ ಶರತ್ಕಾಲದ ಚಂದ್ರನಂತೆ ನಿರ್ಮಲಳಾಗಿದ್ದೇನೆ. ವಿಷ್ಣುವೇ, ಬಹು ಕುತೂಹಲವನ್ನುಂಟು ಮಾಡುವುದು ಅತಿ ರಹಸ್ಯವೂ ಆದ ಈ ವಿಚಾರವನ್ನು ನನ್ನ ಹಿತಕ್ಕಾಗಿ ನೀನು ಹೇಳಬೇಕು. ದೇವ, ನೀನು ಯಾವಾಗಲೂ
ನನ್ನ ಮಾಯೆ ಎಂದು ಹೇಳುತ್ತಿರುವೆ. ಮಾಯೆ ಯಾವುದು, ಎಂತಹುದು, ಯಾವುದು ಮಾಯೆಯೆಂದೆನಿಸಿಕೊಳ್ಳುವುದು? ಅತ್ಯುತ್ತಮವೂ ರಹಸ್ಯವೂ ಆದ ಮಾಯೆಯ ಅರ್ಥ ಸ್ವರೂಪವನ್ನು ತಿಳಿಯಲು ಬಯಸುತ್ತೇನೆ. ಮಾಯಾಕರಂಡಕ ಅಂದರೆ ಭರಣಿಯಾದ ವಿಷ್ಣುವು ಭೂದೇವಿಯ ಈ ಮಾತನ್ನು ಕೇಳಿ ನಕ್ಕು ಅವಳನ್ನು ನೋಡಿ ಮುಂದಿನ ಮಾತನ್ನಾಡಿದನು. ಭೂಮಿ, ನೀನು ಆದರದಿಂದ ಕೇಳಬೇಕೆಂದಿರುವ ಆ ಮಾಯೆಯ ವಿಚಾರವನ್ನು ಕೇಳಬೇಡ. ಅದನ್ನರಿತು ಸುಮ್ಮನೆ ಏಕೆ ಕ್ಲೇಶಕ್ಕೊಳಗಾಗುವೆ? ವಸುಂಧರೆ, ಬ್ರಹ್ಮನೊಡಗೂಡಿದ ರುದ್ರೇಂದ್ರರೂ ಕೂಡ ಈಗಲೂ ನನ್ನನ್ನು, ನನ್ನ ಮಾಯೆಯನ್ನು ಅರಿಯರು. ವಿಶಾಲಾಕ್ಷಿ, ನಿನ್ನನ್ನು ಹೇಳುವುದೇನಿದೆ? ಪ್ರಿಯೆ, ಗುಡುಗುವ ಮೋಡವು ಎಲ್ಲಿ ಮಳೆಯನ್ನು ಸುರಿಸುವುದು ಆ ದೇಶವು ನೀರಿನಿಂದ ತುಂಬುತ್ತದೆ. ಇಲ್ಲದ ದೇಶವು ನೀರಿಲ್ಲದುದಾಗಿರುತ್ತದೆ. ಇದು ನನ್ನ ಮಾಯೆ. ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕ್ಷೀಣನಾಗುವುದು, ಶುಕ್ಲ ಪಕ್ಷದಲ್ಲಿ ಬೆಳೆಯುವುದು, ಅಮಾವಾಸ್ಯೆಯ ದಿನ ಕಾಣಿಸದೆಯೇ ಇರುವುದು ನಿಜವಾಗಿ ನನ್ನ ಮಾಯೆ. ಸುಂದರಿ, ಸೇದುವ ಬಾವಿಯ ನೀರು ಹಿಮಂತ ಋತುವಿನಲ್ಲಿ ಬೆಚ್ಚಗಿರುತ್ತದೆ, ಗ್ರೀಷ್ಮಕಾಲದಲ್ಲಿ ತಣ್ಣಗಿರುತ್ತದೆ. ತಾತ್ವಿಕವಾಗಿ ಇದು ನನ್ನ ಮಾಯೆ. ಸುಂದರಿ, ಸೂರ್ಯನು ಪಶ್ಚಿಮ ದಿಕ್ಕಿಗೆ ಹೋಗಿ ಮುಳುಗುವುದು, ಬೆಳಗ್ಗೆ ಪೂರ್ವದಲ್ಲಿ ಉದಿಸುವುದು ನನ್ನ ಮಾಯೆ. ಸುಂದರಿ, ಪ್ರಾಣಿಗಳಲ್ಲಿರುವ ಶೋಣಿತವೂ ಶುಕ್ರವೂ ಎರಡೂ ಸ್ತ್ರೀ ಪುರುಷ ಸಂಗಮ ಕಾಲದಲ್ಲಿ ಸೇರಿ ಗರ್ಭದಲ್ಲಿ ಪ್ರಾಣಿಯು ಜನಿಸುವುದು. ಇದು ನನ್ನ ಮಾಯೆ. ಜೀವನು ಗರ್ಭದಲ್ಲಿ ಸೇರಿ ಸುಖ ದುಃಖಗಳನ್ನು ಅರಿಯುತ್ತಾನೆ. ಆದರೂ ಭೂಮಿಯಲ್ಲಿ ಹುಟ್ಟುತ್ತಲೇ ಎಲ್ಲವನ್ನೂ ಮರೆಯುತ್ತಾನೆ. ಇದು ನನ್ನ ಉತ್ತಮ ಮಾಯೆ. ತನ್ನ ಕರ್ಮವನ್ನವಲಂಬಿಸಿರುವ ಜೀವನು ಬುದ್ಧಿಯನ್ನು, ತನ್ನ ಹೆಸರನ್ನು, ಆಸೆಯನ್ನು ಕಳೆದುಕೊಂಡು ಕರ್ಮದಿಂದ ಬೇರೆಡೆಗೆ ಕರೆದುಕೊಂಡು ಹೋಗಲ್ಪಡುವನು. ಇದು ನನ್ನ ಉತ್ತಮವಾದ ಮಾಯೆ. ಪ್ರಾಣಿಗಳು ಶುಕ್ರ ಶೋಣಿತಗಳ ಸಂಯೋಗದಿಂದ ಜನಿಸುತ್ತವೆ. ಅವಕ್ಕೆ ಬೆರಳುಗಳು, ಕಾಲುಗಳು, ಭುಜಗಳು, ತಲೆಯು, ನಡುವು, ಪೃಷ್ಠವು, ಹೊಟ್ಟೆಯು, ಹಲ್ಲು, ತುಟಿಗಳು, ಮೂಗು, ಕಣ್ಣು, ಕಿವಿಗಳು, ತಲೆಯ ಚಿಪ್ಪುಗಳು, ಹಣೆಯು, ನಾಲಿಗೆಯು ಉಂಟಾಗುವವು. ಪ್ರಾಣಿಯು ತಿಂದುದು, ಕುಡಿದುದು ಜಠರಾಗ್ನಿಯಿಂದ ಜೀರ್ಣವಾಗುತ್ತದೆ. ಪ್ರಾಣಿಯು ಕೆಳಗೆ ನಡೆಯುತ್ತದೆ ಅಥವಾ ಕುಂದುತ್ತದೆ. ಇದು ನನ್ನ ಉತ್ತಮವಾದ ಮಾಯೆ. ಪ್ರಾಣಿಯು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳಲ್ಲಿ ಆಹಾರದಿಂದಲೇ ಪ್ರವರ್ತಿಸುತ್ತದೆ. ಇದು ನನಗೆ ಇಷ್ಟವಾದ ಮಾಯೆ. ಚರಾಚರಗಳಲ್ಲಿ ಎಲ್ಲ ಋತುಗಳಲ್ಲೂ ಆಯಾ ಋತುಗಳಿಗೆ ಸಹಜವಾದ ಹೂ, ಕಾಯಿಗಳು ಬಿಡುವುದೇ ಮೊದಲಾದ ಒಂದು ನಿಕೃಷ್ಟವಾದ ಆಕಾರವು ಕಾಣಿಸುತ್ತದೆ. ಅದರ ತತ್ವವು ತಿಳಿಯುವುದಿಲ್ಲ. ಸುಂದರಿ, ಇದು ನನ್ನ ಮಾಯೆ. ಸುಂದರಿ, ಮಳೆಯ ನೀರು, ಭೂಮಿಯ ನೀರು ಇರುವ ನದಿಗಳ ಪ್ರವಾಹವು ಹೆಚ್ಚುವುದು ನನ್ನ ಮಾಯೆಯಿಂದಲೇ. ಎಲ್ಲ ಹೊಂಡಗಳು, ಸರೋವರಗಳು ಮಳೆಗಾಲದಲ್ಲಿ ಹೆಚ್ಚು ನೀರುಳ್ಳವಾಗಿರುವವು. ಬೇಸಗೆಯಲ್ಲಿ ಎಲ್ಲವೂ ಬತ್ತುವವು. ಇದು ನನ್ನ ಮಾಯೆಯ ಬಲ. ಹಿಮವತ್ಪರ್ವತ ಶಿಖರದಿಂದ ಹೊರಟ ಮಂದಾಕಿನಿಯೆಂಬ ಹೆಸರಿನ ನದಿಯು ಭೂಮಿಗೆ ಬಂದು
ಗಂಗೆ ಎಂಬ ಹೆಸರನ್ನು ಪಡೆಯುವುದು. ಇದು ನನ್ನ ಮಾಯೆ ಎನಿಸಿಕೊಳ್ಳುವುದು. ಮೋಡಗಳು ಉಪ್ಪು ನೀರಿನ ಸಾಗರದಿಂದ ನೀರನ್ನೆತ್ತಿ ಹೊತ್ತುಕೊಂಡು ಹೋಗಿ ಲೋಕಕ್ಕೆ ಸಿಹಿಯಾದ ನೀರನ್ನು ಸುರಿಸುವವು. ಇದು ನನ್ನ ಮಾಯೆಯ ಬಲ. ರೋಗ ಪೀಡಿತಗಳಾದ ಕೆಲವು ಪ್ರಾಣಿಗಳು ಮಹೌಷಧವನ್ನು ಸೇವಿಸುವವು. ಔಷಧಿಯ ಶಕ್ತಿಯನ್ನು ಆಶ್ರಯಿಸಿ ನನ್ನ ಮಾಯೆಯನ್ನು ಪ್ರಯೋಗಿಸುವೆನು. ಔಷಧವನ್ನು ಕೊಟ್ಟರೂ ಕೆಲವು ವೇಳೆ ಪ್ರಾಣಿಯು ಸತ್ತೇ ಹೋಗುವುದು. ಆ ಸಂದರ್ಭದಲ್ಲಿ ಔಷಧವನ್ನು ಶಕ್ತಿ ಇಲ್ಲದುದನ್ನಾಗಿ ಮಾಡಿ ನಾನೇ ಕಾಲನಾಗಿ ಪ್ರಾಣಿಯನ್ನು ಒಯ್ಯುವೆನು. ಮೊದಲು ಗರ್ಭವು ಉದಿಸುತ್ತದೆ, ಬಳಿಕ ಮನುಷ್ಯನುದಿಸುತ್ತಾನೆ. ಮಧ್ಯವಯಸ್ಸಿನವನಾಗಿಯೂ ಬಳಿಕ ಮುಪ್ಪಿನಿಂದ ಕೂಡಿದವನಾಗಿಯೂ ಆಗುತ್ತಾನೆ. ಬಳಿಕ ಇಂದ್ರಿಯಗಳು ನಾಶವಾಗುವವು. ಇದು ನನ್ನ ಮಾಯಾಬಲವೇ. ಭೂಮಿಯಲ್ಲಿ ಬಿತ್ತಿದ ಬೀಜವು ಮೊಳೆಯುವುದು, ಎಲೆ ಮೊದಲಾದವುಗಳಿಂದ ಕೂಡುವುದು ನನ್ನ ಮಾಯೆಯ ಬಲದಿಂದಲೇ. ಒಂದು ಬೀಜವನ್ನು ಬಿತ್ತಿದರೆ ಅದರಿಂದ ಬೇಕಾದಷ್ಟು ಬೀಜಗಳಾಗುವವು. ಆ ಒಂದು ಬೀಜದಲ್ಲಿ ಮಾಯೆಯ ಸಂಬಂಧದಿಂದ ನಾನು ಅಮೃತವನ್ನು ಸುರಿಯುವೆನು. ಅದೇ ಹಲವು ಬೀಜಗಳಾಗಲು ಕಾರಣ. ಲೋಕವು ಗರುಡನು ವಿಷ್ಣುವನ್ನು ವಹಿಸುತ್ತಾನೆಂದು ತಿಳಿದುಕೊಂಡಿದೆ. ಆದರೆ ನಾನೇ ಗರುಡನಾಗಿ ವೇಗದಿಂದ ನನ್ನನ್ನು ನಾನೇ ವಹಿಸುತ್ತೇನೆ. ದೇವತೆಗಳೆಲ್ಲರೂ ಯಜ್ಞ ಭಾಗದಿಂದ ತೃಪ್ತಿಪಡಿಸಲ್ಪಡುವರಷ್ಟೇ. ನಾನೇ ಯಜ್ಞವೆಂಬ ಮಾಯೆಯನ್ನು ಮಾಡಿ ದೇವತೆಗಳನ್ನು ಸಂತೋಷಗೊಳಿಸುವೆನು. ದೇವತೆಗಳು ಯಾವಾಗಲೂ ಯಜ್ಞ ಭೋಜನರೆಂದು ಲೋಕವೆಲ್ಲ ತಿಳಿದುಕೊಂಡಿದೆ. ನಾನೇ ಆ ಮಾಯೆಯನ್ನು ಮಾಡಿ ದೇವತೆಗಳನ್ನು ಪೂಜಿಸುತ್ತೇನೆ. ಲೋಕದಲ್ಲಿ ಎಲ್ಲರೂ ಯಜ್ಞ ಮಾಡುವವನನ್ನು ಬೃಹಸ್ಪತಿಯನ್ನು ಭಜಿಸುತ್ತಾರೆ. ಆದರೆ ನಾನೇ ಬೃಹಸ್ಪತಿಯ ಮಾಯೆಯನ್ನು ಮಾಡಿ ದೇವತೆಗಳಿಗೆ ಯಜ್ಞ ಮಾಡಿಸುತ್ತೇನೆ. ಲೋಕಗಳೆಲ್ಲವೂ ವರುಣನು ಸಾಗರವನ್ನು ರಕ್ಷಿಸುವನೆಂದು ಅರಿತಿವೆ. ಆದರೆ ನಾನೇ ವರುಣನಂತೆ ಮಾಯೆಯಿಂದ ಮಹಾಸಾಗರವನ್ನು ರಕ್ಷಿಸುತ್ತೇನೆ. ಕುಬೇರನು ಧನಕ್ಕೊಡೆಯನೆಂದು ಲೋಕಗಳೆಲ್ಲವೂ ತಿಳಿದುಕೊಂಡಿವೆ. ಕುಬೇರ ರೂಪವಾದ ಮಾಯೆಯನ್ನು ಮಾಡಿ ನಾನೇ ಆ ಧನವನ್ನು ಕಾಪಾಡುತ್ತೇನೆ. ವೃತ್ರಾಸುರನನ್ನು ಇಂದ್ರನು ಕೊಂದನೆಂದು ಲೋಕಗಳು ತಿಳಿದಿವೆ. ಇಂದ್ರರೂಪವಾದ ಮಾಯೆಯನ್ನು ಪಡೆದು ವೃತ್ರನನ್ನು ಕೊಂದವನೂ ನಾನೇ. ಲೋಕದವರು ಸೂರ್ಯನು ದೊಡ್ಡವನೆಂದೂ ಸ್ಥಿರನೆಂದೂ ಅರಿಯುವರು. ಮಾಯಾಮಯವಾದ ಮೇರು ಪರ್ವತವನ್ನು ಮಾಡಿ ಸೂರ್ಯನನ್ನು ನಾನೇ ವಹಿಸುತ್ತೇನೆ. ಸಾಗರದ ನೀರೆಲ್ಲ ಬಡಬಾಗ್ನಿಯಿಂದ ನಾಶವಾಗುವುದೆಂದು ಲೋಕವು ಹೇಳುತ್ತದೆ. ನಾನೇ ಬಡಬಾಗ್ನಿ ಮುಖದಲ್ಲಿ ನೆಲೆಸಿ ಆ ನೀರನ್ನು ಕುಡಿಯುತ್ತೇನೆ. ಮಾಯಾಮಯವಾದ ವಾಯುವನ್ನು ಸೃಷ್ಟಿಸಿ ಮೇಘಗಳ ಮೇಲೆ ನಾನು ಬಿಡುವೆನು. ಲೋಕವು ಈ ನೀರು ಎಲ್ಲಿರುತ್ತದೆಯೋ ಎಂದುಕೊಳ್ಳುತ್ತದೆ. ಅಮೃತವು ಎಲ್ಲಿರುತ್ತದೆಂಬುದನ್ನು ದೇವತೆಗಳು ಅರಿಯರು. ನನ್ನ ಮಾಯೆಯ ನಿಯೋಗದಿಂದಲೇ ವನದಲ್ಲಿ ಔಷಧವಿರುತ್ತದೆ. ರಾಜನು ಪ್ರಜೆಗಳನ್ನು ಪಾಲಿಸುತ್ತಾನೆಂದು ಲೋಕವು ತಿಳಿದುಕೊಳ್ಳುತ್ತದೆ. ರಾಜ ಮಾಯೆಯನ್ನು ಮಾಡಿ ನಾನೇ ಭೂಮಿಯನ್ನು ಪರಿಪಾಲಿಸುತ್ತೇನೆ. ಯುಗಾಂತ್ಯದಲ್ಲಿ
12 ಜನ ಸೂರ್ಯರು ಉದಿಸುವರಷ್ಟೇ. ಭೂದೇವಿ, ಅವರಲ್ಲಿ ನಾನು ಪ್ರವೇಶಿಸಿ ಲೋಕದಲ್ಲಿ ಮಾಯೆಯನ್ನು ಸೃಜಿಸುವೆನು. ಸೂರ್ಯನ ಕಿರಣವು ಲೋಕದಲ್ಲಿ ಎಲ್ಲಕ್ಕೂ ಶಾಖವನ್ನುಂಟು ಮಾಡುತ್ತದೆ. ಆದರೆ ಕಿರಣಮಯವಾದ ಮಾಯೆಯನ್ನು ಮಾಡಿ ಅವರಿಂದ ಲೋಕವನ್ನೆಲ್ಲ ನಾನೇ ತುಂಬುವೆನು. ಪ್ರಳಯಕಾಲದ ಮೋಡಗಳು ಒನಕೆಯ ಗಾತ್ರದ ಧಾರೆಗಳಿಂದ ವರ್ಷಿಸುವವು. ಆದರೆ ಪ್ರಳಯ ಮೇಘದ ಮಾಯೆಯನ್ನು ಪಡೆದು ಸಮಸ್ತ ಜಗತ್ತನ್ನು ನಾನೇ ನೀರಿನಿಂದ ತುಂಬುವೆನು. ಧಾರಿಣಿ, ವರಾರೋಹೆ, ಆದಿಶೇಷನ ಮೇಲೆ ಮಲಗುವೆನಷ್ಟೇ. ಶೇಷನೆಂಬ ಮಾಯೆಯಿಂದ ನನ್ನನ್ನು ನಾನೇ ಧರಿಸಿ ಮಲಗುವೆನು. ಭೂಮಿ, ನಾನು ವರಾಹ ಮಾಯೆಯನ್ನು ಧರಿಸಿರುವುದನ್ನು ನೀನರಿಯೆಯ. ದೇವತೆಗಳಿಗೆ ನೆಲೆಯಾದ ಸ್ವರ್ಗ ಅಥವಾ ಅಮರಾವತಿಯು ನನ್ನ ಮಾಯೆ ಎನಿಸಿಕೊಳ್ಳುವುದು. ನಾನು ವೈಷ್ಣವ ಮಾಯೆಯನ್ನು ಮಾಡಿ ನಿನ್ನನ್ನು 17 ಸಾರಿ ಧರಿಸಿದ್ದೇನೆ. ಸುಶ್ರೋಣಿ, ಅದನ್ನು ನೀನು ತಿಳಿಯೆಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 125ನೆಯ ಅಧ್ಯಾಯದ ದ್ವಿತೀಯ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.